Praise the Lord. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. What a wonderful day. ಎಷ್ಟು ಸುಂದರವಾದ ದಿನ. The world want to look into this day. ಈ ಲೋಕ ಎಲ್ಲ ಈ ದಿನವನ್ನು ತಿರುಗಿ ನೋಡುತ್ತದೆ. People really crazy about this day. ಜನರು ಈ ದಿನದ ಬಗ್ಗೆ ತುಂಬಾ ಹುಚ್ಚರಾಗಿದ್ದಾರೆ. Because you know what? ಏನು ಗೊತ್ತಾ? This day called as a Good Friday. ಈ ದಿನ ಒಂದು ಶುಭ ಶುಕ್ರವಾರ. What is there? We turn to histories and we'll see this day is a very bad day. ಹಿಸ್ಟರಿಯನ್ನು ನಾವು ತೆಗೆದು ನೋಡುವುದಾದರೆ ಈ ದಿನ ತುಂಬಾ ಕೆಟ್ಟದಾದ ದಿನ. There as a holy man came to this earth, he crucified, he is beaten, he is thrown into the ground, he crusted, he completely bruised it. ಪರಿಶುದ್ಧವಾದ ಮನುಷ್ಯನು ಈ ಭೂಮಿಗೆ ಬಂದ ನಂತರ ಆ ಮನುಷ್ಯನನ್ನು ಕೊಲ್ಲಿಸಿ ಆತನ ಶರೀರವನ್ನು ಗಾಯಪಡಿಸಿ ಆತನನ್ನು ಮರಣಕ್ಕೆ ಒಪ್ಪಿಸಿದರು. Then why these people are crazy people are telling Good Friday? ಯಾಕೆ ಹುಚ್ಚ ಜನರು ಶುಭ ಶುಕ್ರವಾರ ಎಂಬುದಾಗಿ ಕರೆಯುತ್ತಾರೆ? They killed Jesus. Why these people are saying Good Friday? ಯೇಸು ಸ್ವಾಮಿಯನ್ನು ಕೊಂದು ಹಾಕಿದರು. ಯಾಕೆ ಈ ದಿನವನ್ನು ಶುಭ ಶುಕ್ರವಾರ ಎಂದು ಕರೆಯುತ್ತಾರೆ? I don't know. Many people will go for Lent days. ನನಗೆ ಗೊತ್ತಿಲ್ಲ. ಅನೇಕರು ಒಂದು 40 ದಿವಸ ಉಪವಾಸವಿರುತ್ತಾರೆ. The Lent days. ಶ್ರಮ ದಿನಗಳು. Why they will be fast? Why they will be crazy about it? ಯಾಕೆ ಅವರು ಉಪವಾಸವಿದ್ದು ಯಾಕೆ ಅವರು ಆ ರೀತಿಯಲ್ಲಿ ಇರುತ್ತಾರೆ? But who know the Christ? They never be fast. ಕ್ರಿಸ್ತನನ್ನು ಯಾರು ಅರಿತುಕೊಂಡಿರುತ್ತಾರೋ ಅವರು ಉಪವಾಸ ಇರುವುದಿಲ್ಲ. You know the beautiful thing happened in that Good Friday. ಆ ಶುಭ ಶುಕ್ರವಾರ ದಿನ ಸುಂದರವಾದ ಒಂದು ಸಂಗತಿ ನಡೆಯಿತು. The holy man came for die for your sins and my sins. ಪರಿಶುದ್ಧವಾದ ಮನುಷ್ಯನು ನನ್ನ ಪಾಪಕ್ಕೋಸ್ಕರ ನಿನ್ನ ಪಾಪಕ್ಕೋಸ್ಕರ ಸಾಯಲು ಬಂದನು. The heaven's presence and he came to this earth. ಪರಲೋಕದ ಪ್ರಸನ್ನತೆಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದರು. Hallelujah. Hallelujah. You want to know who is that? ನಿಮಗೆ ಗೊತ್ತಾಗಬೇಕು ಯಾರು ಎಂಬುದಾಗಿ. His name is Nazareth of Jesus. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತನು. His name called Nazareth of Jesus. ಆತನ ಹೆಸರು ನಜರೇತಿನ ಯೇಸು. Be ready. ಸಿದ್ಧವಾಗಿರಿ. Transformation will happen today. ಜೀವನದಲ್ಲಿ ಒಂದು ಮಾರ್ಪಾಡು ನಡೆಯುತ್ತದೆ. Expect a great thing. ಒಂದು ದೊಡ್ಡ ಕಾರ್ಯಗಳನ್ನು ಎದುರು ನೋಡಿದೆ. I am not came in this place ordinarily. I know today God going to transform our lives. ಈ ಜಾಗಕ್ಕೆ ನಾನು ಸಾಧಾರಣವಾಗಿ ಬಂದಿಲ್ಲ. ನನಗೆ ಗೊತ್ತು ದೇವರು ಮನುಷ್ಯನ ಜೀವನದಲ್ಲಿ ಒಂದು ಮಾರ್ಪಾಡು ತೆಗೆದುಕೊಂಡು ಬರ್ತಾರೆ. Friends, I am challenging you today will be completely changed like Christ. ಸ್ನೇಹಿತರೆ, ನಾನು ಸವಾಲು ಮಾಡಿ ಹೇಳುತ್ತೇನೆ, ನೀವು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ಬದಲಾವಣೆ ಹೊಂದಿಕೊಳ್ಳುತ್ತೀರಿ. Hallelujah. Hallelujah. Every people in the church, in the Christian and communities of this Christianity, everyone will speak about 7 words of last end time words about Jesus Christ. ನಮ್ಮ ಈ ಕ್ರೈಸ್ತತ್ವದಲ್ಲಿ ಈ ಶುಭ ಶುಕ್ರವಾರ ದಿನ ಎಲ್ಲರೂ ಒಂದು ಆ 7 ಮಾತುಗಳನ್ನು ಮಾತನಾಡುತ್ತಾರೆ. I never spoken, but today God has inspired me to speak. ನಾನು ಮಾತನಾಡಲಿಲ್ಲ, ಆದರೆ ದೇವರು ಈ ದಿನ ನನಗೆ ಪ್ರೇರೇಪಣೆ ಮಾಡಿದರೆ ಮಾತನಾಡುವುದಕ್ಕೆ. Hallelujah. 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 This is very important in every Christian life. ಇದು ಒಂದು ಕ್ರಿಸ್ತನ ಒಂದು ಜೀವನದಲ್ಲಿ, ಕ್ರೈಸ್ತರ ಜೀವನದಲ್ಲಿ ಇದು ತುಂಬಾ ಮುಖ್ಯವಾದದ್ದು. Very important. ತುಂಬಾ ಮುಖ್ಯವಾದದ್ದು. The first word itself is spoken what in the cross, you know. ಒಂದು ಆ ಶಿಲುಬೆಯ ಮೇಲೆ ಮೊದಲನೆಯ ಮಾತು ಏನು ಮಾತನಾಡಿದ್ರು ಗೊತ್ತಾ? Luke 23. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. And Jesus said, Father, forgive them, for they do not know what they do. Hallelujah. Hallelujah. Luke chapter 23, 34. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. What it says? ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. Once we come to the picture, what is happening? ಏನು ನಡೆಯುತ್ತಿದೆ ಎಂಬುದಾಗಿ ಆ ಒಂದು ಪಿಕ್ಚರ್ ಒಳಗೆ ನಾವು ಬಂದಾಗ, what Jesus has spoken, which time is speaking, you just listen it.
ಯೇಸು ಸ್ವಾಮಿ ಯಾವಾಗ ಆ ಮಾತನ್ನು ಮಾತನಾಡುತ್ತಿದ್ದಾರೆ, ಎಲ್ಲಿ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಕೇಳಿಸಿಕೊಳ್ಳಿರಿ. We'll just look at the situation. He was in the cross. ಆ ಪರಿಸ್ಥಿತಿಯನ್ನ, ಸಿಚುವೇಶನ್ ಅನ್ನು ನೀವು ನೋಡಿಕೊಳ್ಳಿರಿ. ಆತನು ಆ ಮಾತನ್ನು ಹೇಳುವಾಗ ಒಂದು ಶಿಲುಬೆಯ ಮೇಲೆ ಇದ್ದರು. He was crucifixion happening from the 40 days. ಆ 40 ದಿವಸಗಳ ಕಾಲ ಆತನು ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸಿಕೊಟ್ಟನು. 40 days they're putting him to punishment, they're throwing him, they're insulting him, they're hitting him, they're doing insult to him, all the time beating him. 40 ದಿವಸಗಳ ಕಾಲ ತುಂಬಾ ಕಷ್ಟಪಟ್ಟರು ಆತನಿಗೆ. ಹೊಡೆಯುವುದು, ಆತನನ್ನು ಹಿಂಸಿಸುವುದು, ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡುವುದು, ಅನೇಕ ವಿಧವಾದ ಕಷ್ಟಗಳನ್ನು ಆ 40 ದಿವಸ ಯೇಸು ಸ್ವಾಮಿಗೆ ಕೊಟ್ಟರು. Good Friday came. ಶುಭ ಶುಕ್ರವಾರ ಬಂದಿತು. He surrendering his life to the cross. ಆತನನ್ನು ಆ ಶಿಲುಬೆಯ ಮೇಲೆ ಆತನನ್ನು ಸಮರ್ಪಿಸಿಕೊಂಡನು. They nailed into 2 hands. 2 ಕೈಗಳಲ್ಲಿ ಒಂದು ಮೊಳೆಗಳಿಂದ ಆತನು ಚುಚ್ಚಿದರು. And also 2 legs they annihilate. 2 ಒಂದು ಪಾದಗಳ ಮೇಲೆಯೂ ಸಹ ಒಂದು ಮೊಳೆಯನ್ನು ಹಾಕಿ ಅವರು ಚುಚ್ಚಿದರು. He is supposed to painful death immediately in few minutes. ತುಂಬಾ ನೋವಾದ ಒಂದು ಮರಣವು ಕೆಲವೇ ನಿಮಿಷಗಳಲ್ಲಿ ಆತನು ಸಂಭವಿಸುವುದು. But in that time, ಆ ಸಮಯದಲ್ಲಿ what is saying? ಆತನು ಏನು ಹೇಳುತ್ತಿದ್ದಾನೆ? Father, forgive them. What they doing? They don't know what they do. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. My dear friends, ಪ್ರಿಯ ಸ್ನೇಹಿತರೆ, if anyone you beaten, ಯಾರಿಗಾದರೂ you have beaten somebody. ನೀನು ಯಾರಿಗಾದರೂ ಒದೆಯನ್ನು ಕೊಟ್ಟಿದ್ದೀಯಾ? If you beat him, tell him to forgive them. What immediately they never agree. ಆ ಒದೆ ತಿಂದ ನಂತರ I'll give one slap to Rachel. I'll ask her, forgive me immediately. ರೇಚಲ್ಗೆ ಒಂದು ಒದೆಯನ್ನು ಕೊಟ್ಟುಬಿಟ್ಟು ನನ್ನನ್ನು ಕ್ಷಮಿಸು ಎಂಬುದಾಗಿ ನಾನು ತಕ್ಷಣ ಕೇಳುತ್ತೇನೆ. After giving slap only, she'll start to shout. She will curse me. She'll shout bad words upon me. What kind of husband you are beating me? ಆಕೆಯ ರೇಚಲನ್ನು ಹೊಡೆದ ತಕ್ಷಣ ಆಕೆಯು ನನ್ನನ್ನು ಬೈಯಲು ಪ್ರಾರಂಭಿಸುತ್ತಾಳೆ. ಎಂತ ಗಂಡ ನೀನು, ಈ ರೀತಿ ಕೆಟ್ಟ ಕೆಟ್ಟ ಮಾತಲ್ಲಿ ನನ್ನನ್ನು ಬೈಯುತ್ತಾಳೆ. Only one slap. ಒಂದು ಒದೆ ಮಾತ್ರ. She not bear it. ಆಕೆಯಿಂದ ತಡೆದುಕೊಳ್ಳಲು ಆಗುವುದಿಲ್ಲ. But Jesus was supposed to die so much wounded body. ಆದರೆ ಯೇಸು ಸ್ವಾಮಿಯ ದೇಹವೆಲ್ಲ ಗಾಯದಿಂದ ತುಂಬಿತು. Completely painful. ದೇಹವೆಲ್ಲ ನೋವಿನಿಂದ ತುಂಬಿತು. They're insulting him. They're telling everything bad about him. They're beating him. They're abusing him. ಆತನನ್ನು ಹೊಡೆಯುತ್ತಿದ್ದಾರೆ, ಕೆಟ್ಟ ಕೆಟ್ಟ ಮಾತಿನಿಂದ ಬೈಯುತ್ತಿದ್ದಾರೆ, ಎಲ್ಲಾ ಕಾರ್ಯಗಳನ್ನು ಆತನ ಮೇಲೆ ಮಾಡುತ್ತಿದ್ದಾರೆ. When the father's anger come to the people, he felt in the spirit and he said, Father, what they're doing they don't know. Forgive them. ಎಲ್ಲಿ ತಂದೆಯ ಕೋಪವು ಮಕ್ಕಳ ಮೇಲೆ, ಜನರ ಮೇಲೆ ಬರುತ್ತದೆ ಎಂಬುದಾಗಿ ಅರಿತುಕೊಂಡು ಯೇಸು ಸ್ವಾಮಿಯು, ತಂದೆಯೇ, ಅವರು ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ, ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುತ್ತಿದ್ದಾರೆ. But they unwantedly to do Jesus. ಆದರೆ ಯೇಸು ಸ್ವಾಮಿಗೆ ಅವರು ಬೇಕಂತಾನೆ ಆ ರೀತಿಯಾಗಿ ಮಾಡಿದರು. But Jesus, even knowingly they don't know, he said. ಆದರೆ ಯೇಸು ಸ್ವಾಮಿಗೆ ಗೊತ್ತಿದ್ದು ಸಹ ಅವರಿಗೆ ಗೊತ್ತಿಲ್ಲ, ಕ್ಷಮಿಸು ಎಂಬುದಾಗಿ ಹೇಳಿದರು. Friends, ಸ್ನೇಹಿತರೆ, in our lives, ನಮ್ಮ ಜೀವನದಲ್ಲಿ we have in that heart. ನಮಗೆ ಆ ಹೃದಯ ಇದೆಯಾ? If we have Lord Jesus Christ heart, you forgive all your sins. ನಮಗೆ ಆ ಯೇಸು ಕ್ರಿಸ್ತನ ಹೃದಯವು ನಮಗೆ ಇದ್ದರೆ ನಾವು ಎಲ್ಲ ಪಾಪಗಳನ್ನು ಕ್ಷಮಿಸುತ್ತೇವೆ. If you people are doing cruel to you, they're not behaving with you good thing, and they're doing bad for you also, you want to forgive. ನಿನಗೆ ಎಲ್ಲರೂ ಕೆಟ್ಟದನ್ನು ಮಾಡಿದರೂ ಸಹ, ನಿನ್ನನ್ನು ಬೈದರೂ ಸಹ ನೀನು ಅವರನ್ನು ಕ್ಷಮಿಸಬೇಕು. Whether you are doing today that, ಆ ರೀತಿಯಾಗಿ ನೀನು ಮಾಡುತ್ತಿದ್ದೀಯಾ? how dare you are telling I am a Christian? ನಾನು ಕ್ರೈಸ್ತನು ಎಂಬುದಾಗಿ ನೀನು ಎಷ್ಟು ಧೈರ್ಯದಿಂದ ಹೇಳುತ್ತೀಯಾ? If you don't have forgiving others, how can you call I am a Christian? ನಿನಗೆ ಕ್ಷಮಿಸುವ ಹೃದಯವಿಲ್ಲದೆ ಇದ್ದರೆ ನಾನು ಕ್ರೈಸ್ತನು ಎಂಬುದಾಗಿ ಯಾವ ರೀತಿಯಲ್ಲಿ ಹೇಳಿಕೊಳ್ಳುತ್ತೀಯಾ? We are only namesake Christians. We are not truthful Christian. ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿರುತ್ತೇವೆ, ಸತ್ಯವಂತರಾಗಿರುವುದಿಲ್ಲ. In the cross also the first word came for Jesus, forgive them.
ಆ ಒಂದು ಶಿಲುಬೆಯಲ್ಲಿ ಮೊದಲನೆಯ ಮಾತು ಕ್ಷಮಿಸು ಎಂಬುದಾಗಿ ಬಂದಿತ್ತು. If you are not forgiving others, how can you call Christian, my dear ones? ಬೇರೆಯವರನ್ನು ಕ್ಷಮಿಸದೇ ಇದ್ದರೆ ನೀನು ಕ್ರೈಸ್ತನು ಎಂಬುದಾಗಿ ಹೇಗೆ ಹೇಳಿಕೊಳ್ಳುತ್ತೀಯಾ? Check your life, you are forgiving others or not. ನಿನ್ನ ಜೀವನವನ್ನು ಪರೀಕ್ಷಿಸಿಕೊ, ನೀನು ಬೇರೆಯವರನ್ನು ಕ್ಷಮಿಸುತ್ತಿದ್ದೀಯಾ? If you have the forgiving others, you never be having any bitter about others. ನೀನು ಬೇರೆಯವರನ್ನು ಕ್ಷಮಿಸಿದರೆ ಬೇರೆಯವರ ಬಗ್ಗೆ ನಿನ್ನ ಹೃದಯದಲ್ಲಿ ಯಾವ ಕಹಿತನವೂ ಇರುವುದಿಲ್ಲ. If they do sin, if they do any against also, you speak about them good only, not bad. ನಿನಗೆ ವಿರುದ್ಧವಾಗಿ ಅವರು ಏನೇ ಮಾತನಾಡಿದರೂ ಸಹ ನೀನು ಅವರಿಗೆ ಒಳ್ಳೆಯದನ್ನೇ ಮಾಡುತ್ತೀಯಾ? Jesus loved. ಯೇಸು ಸ್ವಾಮಿ ಪ್ರೀತಿಸಿದರು. When Jesus spoken upon the cross, forgive Father what they're doing, they don't know. Immediately there is a centurion. He came to know that Jesus is true Messiah, true for the Son of God. ಯೇಸು ಸ್ವಾಮಿ ಯಾವಾಗ ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದರು ಅವ್ರಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದಾಗ ಒಂದು ಸೆಂಚುರಿಯನ್ ಆತನಿಗೆ ಯೇಸು ಸ್ವಾಮಿ ಮೆಸ್ಸಯ ಎಂಬುದಾಗಿ ತಿಳಿದುಕೊಂಡನು. Friends, ಸ್ನೇಹಿತರೆ, you don't want to go and tell, put the board, otherwise put the cross, I am a Christian. ನೀವು ನಾನು ಕ್ರೈಸ್ತನು ಎಂಬುದಾಗಿ ನಿನ್ನ ಶಿಲುಬೆಯು ಚೈನ್ ಹಾಕಿಕೊಳ್ಳೋ ಅವಶ್ಯಕತೆ ಇಲ್ಲ, ಬೋರ್ಡ್ ಹಾಕಿಕೊಳ್ಳೋ ಅವಶ್ಯಕತೆ ಇಲ್ಲ. Because of your words you will call Christian. ನಿಮ್ಮ ಮಾತುಗಳಿಂದ ನೀನು ಕ್ರೈಸ್ತನು ಎಂಬುದಾಗಿ ತಿಳಿಸಲ್ಪಡಬೇಕು. Through your character you called a Christian. ನಿನ್ನ ಜೀವನ ಶೈಲಿಯನ್ನು ನೋಡಿ ನೀನು ಕ್ರೈಸ್ತನು ಎಂಬುದಾಗಿ ತಿಳಿದುಕೊಳ್ಳಬೇಕು. Hallelujah. Hallelujah. So you want to have you want to put true Christ through crucifixion, you want to change in that area, the character want to boost up in you, forgiving character. ಸತ್ಯವಾದ ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳಬೇಕಾದರೆ ನೀನು ಆ ಕ್ರಿಸ್ತನಲ್ಲಿರುವ ಒಂದು ಜೀವನ ಶೈಲಿಯನ್ನು ನಿನ್ನಲ್ಲಿ ಹಾಕಿಕೊಳ್ಳಬೇಕು. ಯಾಕಂದರೆ ನೀನು ಕ್ಷಮಿಸುವ ಮಗನಾಗಿರಬೇಕು. Good Friday is not a traditional festival or traditional to do any prayers like that. It is exchanging our life. ಶುಭ ಶುಕ್ರವಾರ ಅಂದ್ರೆ ಅದೇನೋ ಒಂದು ಟ್ರೆಡಿಷನಲ್, ಅದು ಒಂದು ಮಾರ್ಪಾಡು ಹೊಂದಿಕೊಳ್ಳಬೇಕು, ಎಕ್ಸ್ಚೇಂಜ್. What again Jesus saying here? ತಿರುಗಿ ಯೇಸು ಸ್ವಾಮಿ ಇಲ್ಲಿ ಏನು ಹೇಳುತ್ತಿದ್ದಾರೆ? Hallelujah. Hallelujah. Second word what is saying? ಎರಡನೇ ಮಾತು ಆತನು ಏನು ಹೇಳುತ್ತಿದ್ದಾರೆ? He is saying to, truly I say unto you, you will be with me in paradise. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. Luke 23:43. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. My dear lovers of Christ, ಕ್ರಿಸ್ತನನ್ನು ಪ್ರೀತಿಸುವ ಪ್ರಿಯರೇ, here that we see that two criminals are crucified with Jesus. ಎರಡು ಕಳ್ಳರು ಯೇಸು ಸ್ವಾಮಿಯ ಜೊತೆ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. And Jesus is answering only one criminal only. ಆದರೆ ಯೇಸು ಸ್ವಾಮಿ ಒಬ್ಬ ಕಳ್ಳನಿಗೆ ಮಾತ್ರ ಉತ್ತರ ಕೊಡುತ್ತಿದ್ದಾರೆ. Other criminal is not giving ears to him. ಆದರೆ ಇನ್ನೊಬ್ಬ ಒಂದು ಕಳ್ಳನಿಗೆ ಆತನು ಕಿವಿಗೊಡುತ್ತಿಲ್ಲ. Many Christians, leaders and friends and believers, ಅನೇಕ ಕ್ರೈಸ್ತರು ವಿಶ್ವಾಸಿಗಳು what they're doing, they're declaring I will be in heaven. ಅವರು ಒಂದು ನಿರ್ಧಾರವಾಗಿ ಹೇಳುತ್ತಿದ್ದಾರೆ, ನಾನು ಪರಲೋಕದಲ್ಲಿ ಇರುತ್ತೇನೆ ಎಂಬುದಾಗಿ. You will be in heaven. ನೀನು ಪರಲೋಕದಲ್ಲಿ ಇರುತ್ತೀಯಾ? The two criminals also spoken good things about Jesus. ಎರಡು ಕಳ್ಳರು ಯೇಸು ಸ್ವಾಮಿಯ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಿದರು. Nothing they spoken about bad anything about Jesus. ಯೇಸು ಸ್ವಾಮಿಯ ಬಗ್ಗೆ ಅವರು ಏನು ಕೆಟ್ಟದ್ದು ಮಾತನಾಡಲಿಲ್ಲ. What they both are spoken. ಇಬ್ಬರು ಏನು ಮಾತನಾಡಿದ್ದಾರೆ? One is spoken about Jesus. You are the Messiah. You are the Son of God. Release. You have power. Release yourself and release us. ಒಬ್ಬ ಕಳ್ಳನು ಹೇಳಿದ್ರು, ನೀನು ದೇವರ ಮಗನು, ಮೆಸ್ಸಯನು, ನಮ್ಮನ್ನು ಬಿಡಿಸು, ನಿನ್ನನ್ನು ಬಿಡಿಸಿಕೊ ಎಂಬುದಾಗಿ ಹೇಳಿದನು. He never spoken anything wrong. ಅವನು ಕೆಟ್ಟದಾಗಿ ಏನು ಮಾತನಾಡಲಿಲ್ಲ. Is it? Never spoken anything wrong. ಹೌದಲ್ವಾ? ಏನು ಕೆಟ್ಟದ್ದು ಮಾತನಾಡಲಿಲ್ಲ. And another criminal spoken like this. ಇನ್ನೊಬ್ಬ ಕಳ್ಳನು ಈ ರೀತಿಯಾಗಿ ಮಾತನಾಡಿದನು. What is said? ಏನು ಹೇಳಿದನು? Hey, don't disturb the Messiah, Master. ಮೆಸ್ಸಯ ಮಾಸ್ಟರನ್ನು ನೀನು ಡಿಸ್ಟರ್ಬ್ ಮಾಡಬೇಡ. Lord, ಕರ್ತನೇ, when you are coming from your kingdom, ನೀನು ಬರುವಾಗ, ರಾಜ್ಯದಲ್ಲಿ ಬರುವಾಗ remember me. ನನ್ನನ್ನು ಜ್ಞಾಪಕ ಮಾಡಿಕೋ. And he spoken the revelation in that place. ಆ ಸಮಯದಲ್ಲಿ ಆತನು ಒಂದು ಪ್ರಕಟಣೆಯನ್ನು ಮಾತನಾಡಿದ್ದಾನೆ. The criminal has spoken the
revelation in that place, immediately Jesus said, "You will be with me in the paradise today." ಆ ಸಮಯದಲ್ಲಿ ಆತನು ಪ್ರಕಟಣೆ ಮಾತನಾಡಿದ್ದಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ಈ ದಿನದಲ್ಲಿ ಪರದೇಶಿಯಲ್ಲಿ ನನ್ನ ಇಡುತ್ತೀಯ ಎಂಬುದಾಗಿ. Many are building their buildings in this earth. ಅನೇಕರು ಈ ಭೂಮಿಯ ಮೇಲೆ ಅನೇಕ ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. The first criminal spoken about this building of this earth. ಆ ಮೊದಲನೇ ಕಳ್ಳನು ಈ ಭೂಮಿಯ ಮೇಲಿರುವ ಕಟ್ಟಡದ ಬಗ್ಗೆ ಮಾತನಾಡಿದನು. But second criminal was spoken about the kingdom of heaven. ಆದರೆ ಎರಡನೆಯ ಕಳ್ಳನು ಒಂದು ಪರಲೋಕದ ಬಗ್ಗೆ ಮಾತನಾಡಿದನು. The kingdom of God is spoken. ಆ ದೇವರ ಪರಲೋಕದ ಬಗ್ಗೆ, ರಾಜ್ಯದ ಬಗ್ಗೆ. Today my dear Christians, ಈ ದಿನ ನನ್ನ ಪ್ರಿಯ ಕ್ರೈಸ್ತರೇ, we are also criminals. ನಾವು ಸಹ ಕಳ್ಳರು. We are also criminals, two types of criminals. ನಾವು ಸಹ ಎರಡು ರೀತಿಯಾದ ಕಳ್ಳರು. You want power, authority, wealth and money in this earth. ಈ ಭೂಮಿಯ ಮೇಲೆ ನಮಗೆ ಒಂದು ಅಧಿಕಾರ ಬೇಕು, ನಮಗೆ ಆಸ್ತಿ ಬೇಕು, ನಮಗೆ ಒಂದು ಎಲ್ಲಾ ರೀತಿಯಾದ ಒಳ್ಳೆ ಕಾರ್ಯಗಳು ಬೇಕು. Every time this perishing hard things only you need. ಈ ಭೂಮಿಯ ಮೇಲೆ ಅಳಿದು ಹೋಗುವ ಕಾರ್ಯಗಳನ್ನೇ ನಾವು ಎದುರು ನೋಡುತ್ತಿದ್ದೇವೆ. But other criminal, what he asked it? ಆದರೆ ಇನ್ನೊಬ್ಬ ಕಳ್ಳನು ಏನು ಕೇಳಿದನು? You know that I die, but I don't want to go for hell. But remember when you come in kingdom of God. ಆತನಿಗೆ, ಆ ಕಳ್ಳನಿಗೆ ಗೊತ್ತು, ನಾನು ಹೇಗೂ ಸಾಯುತ್ತೇನೆ, ಅದಕ್ಕೋಸ್ಕರ ನಾನು ನರಕಕ್ಕೆ ಹೋಗಬಾರದು, ನಾನು ಪರಲೋಕಕ್ಕೆ ಹೋಗಬೇಕು ಎಂದು ತಿಳಿದುಕೊಂಡು ನನ್ನನ್ನು ನಿನ್ನ ರಾಜ್ಯದಲ್ಲಿ ನೆನೆಸಿಕೊ ಎಂಬುದಾಗಿ ಹೇಳಿದನು. Today, my dear Christians, what you asking every day in the presence of God? ಈ ದಿನ ಪ್ರಿಯ ಕ್ರೈಸ್ತರೇ, ನೀವು ದೇವರ ಸನ್ನಿಧಾನದಲ್ಲಿ ಏನನ್ನು ಕೇಳಿಕೊಳ್ಳುತ್ತಿದ್ದೀರಾ? Either worldly things or heavenly things. ಲೋಕದ ಕಾರ್ಯಗಳ ಇಲ್ಲ ಪರಲೋಕದ ಕಾರ್ಯಗಳ? Check your life today. ನಿನ್ನ ಜೀವನವನ್ನು ನೀನು ಪರೀಕ್ಷಿಸಿಕೊ. You know the coming Jesus is very soon. ನಿಮಗೆ ಗೊತ್ತು, ಯೇಸು ಸ್ವಾಮಿಯ ಬರೋಣವು ಹತ್ತಿರದಲ್ಲಿದೆ. But where you are doing, what for you are doing, why you are living? ಯಾವುದಕ್ಕೋಸ್ಕರ ನೀನು ಜೀವಿಸುತ್ತಿದ್ದೀಯಾ? ನೀನು ಏನನ್ನು ಮಾಡುತ್ತಿದ್ದೀಯಾ? Come on, change your life. ನಿನ್ನ ಜೀವನವನ್ನು ಮಾರ್ಪಾಡು ಹೊಂದಿಕೋ. Let your hope set for the kingdom of God. ನಿನ್ನ ನಿರೀಕ್ಷೆಯು ದೇವರ ರಾಜ್ಯದ ಬಗ್ಗೆ ಇರಬೇಕು. Change in that area. ಆ ಜಾಗದಲ್ಲಿ ಮಾರ್ಪಾಡು ಹೊಂದಿಕೋ. And thirdly we see. ಮೂರನೇದಾಗಿ ನಾವು ನೋಡುವುದಾದರೆ What it says. ಏನು ಹೇಳುತ್ತದೆ? Thirdly we see about women. ಒಂದು ಹೆಂಗಸಿನ ಬಗ್ಗೆ. Hallelujah. Hallelujah. God never leave the woman alone. ಆ ಹೆಂಗಸನ್ನು ಒಂಟಿಯಾಗಿ ಬಿಟ್ಟು ಬಿಡಲಿಲ್ಲ ದೇವರು. Who is that woman? ಯಾರು ಆ ಹೆಂಗಸು? He spoken the same woman every time, mother, mother, mother. ಆ ಹೆಂಗಸನ್ನು ಯಾವಾಗಲೂ ಯೇಸು ಸ್ವಾಮಿಯು ತಾಯಿ ತಾಯಿ ಎಂಬುದಾಗಿ And ಮಾತನಾಡಿದರು. when he is in Garas, when he is in authority, when he is returned back to home, he spoke a woman. ಆದರೆ ಆತನು ಅಧಿಕಾರದಲ್ಲಿದ್ದಾಗ ಹೆಂಗಸು ಎಂಬುದಾಗಿ ಮಾತನಾಡಿದರು. John chapter 19:26 to 27. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. Let us read that. ನಾವು ಓದಿಕೊಳ್ಳೋಣ ಬಾ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. Hallelujah. Hallelujah. So Jesus said to a woman. ಯೇಸು ಸ್ವಾಮಿ ಆ ಹೆಂಗಸಿಗೆ ಹೇಳಿದರು. Many people will say Jesus called her mother, mother, mother. ಅನೇಕರು ಹೇಳ್ತಾರೆ ಯೇಸು ಸ್ವಾಮಿಯು ತಾಯಿ ತಾಯಿ ಎಂಬುದಾಗಿ ಕರೆದರು Of ಎಂಬುದಾಗಿ. course, he was in a flesh. He was in a time of the kingdom to come to the Lord. So Jesus Christ came as a kingdom to tell, kingdom to release, kingdom to know. ಆದರೆ ಯೇಸು ಸ್ವಾಮಿ ಒಂದು ಮಾಂಸದ ರೀತಿಯಲ್ಲಿ ಹುಟ್ಟಿದರೆ ದೇವರ ರಾಜ್ಯಕ್ಕೋಸ್ಕರ ಆತನು ಬಂದನು, ಆ ರೀತಿಯಾಗಿ ಹೇಳಿದನು. Hallelujah. Hallelujah. That's why she was calling by mother. ಅದಕ್ಕೋಸ್ಕರನೇ ಆತನು ಅಮ್ಮ ಎಂಬುದಾಗಿ ಕರೆದರು. Same mother, why he called woman? ಅದೇ ತಾಯಿಯನ್ನು ಯಾಕೆ ಹೆಂಗಸು ಎಂಬುದಾಗಿ ಕರೆದರು? He was faithful to doing faithful things for the family. ಆತನು ಒಂದು ಕುಟುಂಬದ ಕಾರ್ಯಗಳನ್ನು ಮಾಡುವುದಕ್ಕೆ ನಂಬಿಗಸ್ತನಾಗಿದ್ದನು. His responsibility God. ಆತನಿಗೆ ಒಂದು ಜವಾಬ್ದಾರಿಯ ದೇವರು. What is saying? ಏನು ಹೇಳುತ್ತಿದ್ದಾರೆ? Mother, you never left alone. Woman, you are never left alone. ಅಮ್ಮ, ನೀನು ಒಬ್ಬಂಟಿಯಾಗಿ ನೀನು ಇಲ್ಲ. Today I am giving a son, my disciple John. ನನ್ನ ಒಂದು ಶಿಷ್ಯ ಯೋಹಾನನನ್ನು ನಿನಗೆ ಕೊಡುತ್ತಿದ್ದೇನೆ ಮಗನಾಗಿ. Hallelujah. Hallelujah. He never missed a family in the ministry. We are doing a ministry, very important family. ನಾವು ಈ ದಿನಗಳಲ್ಲಿ ಸೇವೆ ಮಾಡುತ್ತಿದ್ದೇವೆ, ಮುಖ್ಯವಾದದ್ದು ಕುಟುಂಬ. Responsibility Jesus showed on the cross. ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಒಂದು ಜವಾಬ್ದಾರಿಯನ್ನು ತೋರಿಸಿಕೊಟ್ಟನು. My dear missionaries, ಪ್ರಿಯ ಮಿಷನರಿ ಅವರೇ, very good people who is working, husbands are working in abroad,
wives are working in abroad and husbands are staying in India and wives are staying in India. ಗಂಡನು ಹೊರದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಹೆಂಡತಿಯು ಹೊರದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಗಂಡನು ಭಾರತದಲ್ಲಿದ್ದಾರೆ, ಹೆಂಡತಿಯು ಸಹ ಭಾರತದಲ್ಲಿದ್ದಾರೆ. It is not God's will. ಅದು ದೇವರ ಚಿತ್ತವಲ್ಲ. God's will be taking the responsibility for the family. ದೇವರ ಚಿತ್ತವು ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು. Somewhere I am saying I'll send the money. It is not God's plan. ಎಲ್ಲೋ ನಾನು ಹಣವನ್ನು ಕಳಿಸುತ್ತೇನೆ ಎಂಬುದು ದೇವರ ಒಂದು ಸಂಕಲ್ಪವಲ್ಲ. If you want to go out of the country, take and go your family. ನೀನು ಬೇರೆ ದೇಶಕ್ಕೆ ಹೋದರೆ ಕುಟುಂಬವನ್ನು ನೀನು ಕರೆದುಕೊಂಡು ಹೋಗು. Go together and walk together, worship together. ಜೊತೆಯಾಗಿ ಹೋಗಿರಿ, ಜೊತೆಯಾಗಿ ಆರಾಧಿಸಿರಿ, ಕೆಲಸ ಮಾಡಿರಿ. The family is very important so that Jesus is taken to heaven. That's why she being alone. So Jesus is giving a son to Mother Mary. What is he giving? He's giving woman and giving to son. Who is that son? My disciple John. ಯೇಸು ಸ್ವಾಮಿ ಪರಲೋಕಕ್ಕೆ ಏರಲ್ಪಡುತ್ತಾರೆ ಎಂಬುದಾಗಿ ಗೊತ್ತು. ಅದಕ್ಕೋಸ್ಕರ ಆತನ ಒಂದು ತಾಯಿಯನ್ನು ಒಬ್ಬಂಟಿಗಳಾಗಿ ಬಿಡಲಿಲ್ಲ. ಯೋಹಾನನನ್ನು ನಿನ್ನ ಮಗನಾಗಿ ನಿನಗೆ ಕೊಡುತ್ತೇನೆ ಎಂಬುದಾಗಿ ಅಮ್ಮ ಎಂಬುದಾಗಿ ಹೇಳಿದರು. Surely God will give you a responsibility to take care. ನಿಜವಾಗಲೂ ಯೇಸು ಸ್ವಾಮಿಯು ಜವಾಬ್ದಾರಿ ಉಳ್ಳವರನ್ನು ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ಕೊಡುತ್ತಾರೆ. You and me, today we have, God has supported us through the Holy Spirit. ನಿನ್ನನ್ನು ಮತ್ತೆ ನನ್ನನ್ನು ಪರಿಶುದ್ಧಾತ್ಮನ ಮುಖಾಂತರ ದೇವರು ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. Hallelujah. It is a responsibility God. He never left and went. He said, I go, it is good for you, I'll send the Holy Spirit to you. ಆತನು ಜವಾಬ್ದಾರಿ ಉಳ್ಳ ದೇವರು ಯೇಸು ಸ್ವಾಮಿಯು, ನಾನು ಹೋಗುತ್ತೇನೆ, ಪರಿಶುದ್ಧಾತ್ಮನ ನಿಮಗೋಸ್ಕರ ನಾನು ಕೊಟ್ಟು ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದರು. What happened? ಏನಾಯ್ತು? Is given. His promise is given. ಆತನು ಹೇಳಿದನು ಮತ್ತು ಕೊಟ್ಟರು. Fourth word we see. 4ನೇ ವಚನ ನಾವು ನೋಡುತ್ತೇವೆ. Matthew chapter 27:46. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. My God, why have you forsaken me? ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನ. My God, why you forsaken me? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಹೇಳಿದರು. Elia labeda. It's Arabic language is there. It's okay. I'll speak in English only so everyone understands that. ನಾನು ಆಂಗ್ಲ ಭಾಷೆಯಲ್ಲಿ ಮಾತನಾಡುತ್ತೇನೆ, ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. Hallelujah. Hallelujah. What it is saying, my God, why have you forsaken me? ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? When he is speaking, God is speaking still in the flesh. ನನ್ನ ದೇವರೇ ಎಂಬುದಾಗಿ ಮಾತನಾಡುವಾಗ ಇನ್ನು ಮಾಂಸದಲ್ಲಿ ಆತನು ಮಾತನಾಡುತ್ತಿದ್ದಾರೆ. What is saying? ಆತನು ಏನೇ ಹೇಳುತ್ತಿದ್ದಾರೆ? That flesh was carried the sins of us and curse of us. ಆ ಮಾಂಸವು ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು ಹೊತ್ತುಕೊಂಡಿತು. So that he was punishing in that place. ಅದಕ್ಕೋಸ್ಕರನೇ ಆ ಜಾಗದಲ್ಲಿ ಆತನು ಶಿಕ್ಷೆಯನ್ನು ಕೊಡುತ್ತಿದ್ದನು. The pain is so much. ಆ ನೋವು ತುಂಬಾ. God can bear everything. God cannot bear the sin. So he turned his face. ದೇವರು ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೆ, ಪಾಪ ಮಾತ್ರ ಸಹಿಸಿಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಮುಖವನ್ನು ತಿರುಗಿಸಿಕೊಂಡರು. What he said? ಏನು ಹೇಳಿದರು? Why you have forsaken me, God? ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀಯ ದೇವರೇ? My God, my situation is very painful. Why you forsaken me? ನನ್ನ ದೇವರೇ, ನನ್ನ ಒಂದು ಪರಿಸ್ಥಿತಿ ತುಂಬಾ ನೋವಾಗಿದೆ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? Today, ಈ ದಿನ he came to us to save. ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಬಂದರು. But we given place to sin. ಆದರೆ ನಾವು ಪಾಪಕ್ಕೆ ಜಾಗವನ್ನು ಕೊಟ್ಟಿದ್ದೇವೆ. But when the sin is there, ಯಾವಾಗ ಪಾಪವಿರುತ್ತದೋ 100% the Bible says the wages of sin is death. ಸತ್ಯವೇದವು ಹೇಳುತ್ತದೆ ಪಾಪಕ್ಕೆ ಸಂಬಳ ಮರಣ ಎಂಬುದಾಗಿ. When we are speaking about this word, ನಾವು ಯಾವಾಗ this word, ಈ ವಾಕ್ಯದ ಬಗ್ಗೆ ಮಾತನಾಡುತ್ತೇವೋ, the word what is saying today, what is confessing now? ಆ ವಾಕ್ಯವು ಏನು ಅರಿಕೆ ಮಾಡುತ್ತದೆ ಈಗ? You are forsaking me. ನನ್ನನ್ನು ಕೈ ಬಿಟ್ಟಿದ್ದೀಯಾ? I am dying in my spirit. ನಾನು ಒಂದು ಆತ್ಮದಲ್ಲಿ ಸಾಯುತ್ತಿದ್ದೇನೆ. No, I am dying. ನಾನು ಸಾಯುತ್ತಿದ್ದೇನೆ. So what I want to do? ನಾನು ಏನು ಮಾಡಬೇಕು? You are forsaken. ನನ್ನನ್ನು ಕೈ ಬಿಟ್ಟಿದ್ದೀ. God and you. ದೇವರು ಮತ್ತು ನೀನು. When you will be forsaken, ಯಾವಾಗ ಕೈ ಬಿಡಲ್ಪಟ್ಟಿರ್ತೀಯ ಗೊತ್ತಾ? When you are in sin. ಯಾವಾಗ ನಾವು ಪಾಪದಲ್ಲಿ ಇರುತ್ತೇವೋ. When you are bad habits. ನಮಗೆ ಕೆಟ್ಟ ಅಭ್ಯಾಸಗಳಿದ್ದಾಗ. Whenever you are connecting to this worldly things. ಲೋಕದ ಕಾರ್ಯಗಳಿಗೆ ನಾವು
ದೇವರು ಮುಖವನ್ನು ತಿರುಗಿಸಿಕೊಳ್ಳುತ್ತಾರೆ. That surely that sin will make you to die. The die will make you to go to hell. ಆ ಪಾಪವು ನಿನ್ನ ಮರಣಕ್ಕೆ ಒಪ್ಪಿಸಿಕೊಡುತ್ತದೆ. ಆ ಮರಣವು ನರಕಕ್ಕೆ ಕರೆದುಕೊಂಡು ಹೋಗುತ್ತದೆ. So my dear ones, ನನ್ನ ಪ್ರಿಯರೇ, if you have sinned, God never save you, but never He will turn His face. ನಿನ್ನಲ್ಲಿ ಪಾಪವಿದ್ದಿದ್ದಾದರೆ ಯೇಸು ಸ್ವಾಮಿ ರಕ್ಷಿಸಲು ಸಾಧ್ಯವಿಲ್ಲ, ಯಾಕಂದ್ರೆ ಆತನ ಮುಖವನ್ನು ತಿರುಗಿಸಿಕೊಳ್ಳುತ್ತಾನೆ. That's why Jesus came to shed the blood and give the payment for our sake. ಅದಕ್ಕೋಸ್ಕರ ಯೇಸು ಸ್ವಾಮಿ ರಕ್ತವನ್ನು ಸುರಿಸಿ ನಮಗೆ ಸಂಬಳ ಕೊಡುವುದಕ್ಕೆ ಬಂದರು. We are sinners. ನಾವು ಪಾಪಿಗಳು. We want to die. ನಾವು ಸಾಯಬೇಕು. There is no justice for us because we want to put in a punishment. ನಮಗೆ ಯಾವ ನ್ಯಾಯ ತೀರ್ಪು ಇಲ್ಲ, ನಾವು ಒಂದು ಶಿಕ್ಷೆಗೆ ಗುರಿಯಾಗಬೇಕು. God want to leave, like Jesus is saying, no, my God, why you forsaken me? Same thing it want to happen in every life, sir. ಎಲ್ಲರ ಜೀವನದಲ್ಲೂ ಅದೇ ರೀತಿ ಆಗಬೇಕು. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಿ? That situation, because of Jesus shed His blood for our sins and curse, the blood is covered us. That's why the God the Father is not forsaken us. ಆ ರಕ್ತವು, ಆ ಯೇಸು ಸ್ವಾಮಿ ಸುರಿದ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆಯುವುದಕ್ಕೋಸ್ಕರ, ಅದಕ್ಕೋಸ್ಕರ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. So that apply the blood of Jesus Christ away from the sin. ಅದಕ್ಕೋಸ್ಕರ ಒಂದು ಯೇಸು ಸ್ವಾಮಿ ರಕ್ತವನ್ನು ನಿಮ್ಮ ದೇಹದ ಮೇಲೆ ನೀವು ಹಾಕಿಕೊಳ್ಳಿರಿ ಮತ್ತು ಪಾಪದಿಂದ ದೂರವಿರಿರಿ. Hallelujah. Hallelujah. And fifth verse. Fifth word. 5ನೇ ವಾಕ್ಯ. Psalm 19:28. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. What is saying? ಏನು ಹೇಳುತ್ತದೆ? 19:28. I trust, thirsty. ಈಗ ತೀರಿತೆಂದು ನಾನು ದಾಹವಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದರು. He was so much thirsty. ಆತನು ತುಂಬಾ ನೀರಡಿಕೆಯಾಗಿದ್ದರು. What is meaning by the thirsty? ಆ ನೀರಡಿಕೆ ಎಂದರೆ ಅದರ ಅರ್ಥವೇನು? It is not only for drinking the water or anything. Still he have the hunger, thirsty for the souls to win. ಆ ಬರೀ ನೀರು ಕುಡಿಯುವುದೇ ಆ ಒಂದು ನೀರಡಿಕೆ ಅಲ್ಲ, ಒಂದು ಆತ್ಮಗಳಿಗೋಸ್ಕರ ಆತನು ದಾಹವಾಗಿದ್ದಾರೆ. Many still are not accepting His as a Jesus as a savior in those days. ಆ ದಿನಗಳಲ್ಲಿ ಇನ್ನೂ ಎಷ್ಟೋ ಜನ ಯೇಸು ಸ್ವಾಮಿಯನ್ನು ರಕ್ಷಕನು ಎಂಬುದಾಗಿ ಇನ್ನೂ ಯಾರು ಅಂಗೀಕರಿಸಲಿಲ್ಲ. But His love to reach everyone the kingdom of God. ಆದರೆ ದೇವರ ರಾಜ್ಯವನ್ನು ಎಲ್ಲರ ಹತ್ತಿರನೂ ಆತನು ಸಂಧಿಸಬೇಕೆಂಬುದಾಗಿದ್ದರು. That's why He chosen 12 disciples and He sent to the end of this earth. ಅದಕ್ಕೆ ಆತನು 12 ಶಿಷ್ಯರನ್ನು ಆತನು ಆರಿಸಿಕೊಂಡು ಈ ಭೂಲೋಕದಲ್ಲಿ ಎಲ್ಲಾ ಮೂಲೆಗಳಿಗೂ ಕಳಿಸಿದರು. He is thirsty for the souls. ಆತನು ಆತ್ಮಗಳಿಗೋಸ್ಕರ ದಾಹವಾಗಿದ್ದನು. He is thirsty for fill us living water in our lives. ಆಗ ಜೀವಿಸುವ ನೀರನ್ನು ನಮ್ಮಲ್ಲಿ ಇರಿಸುವುದಕ್ಕೋಸ್ಕರ ಇದ್ದರು. ಆತನು ದಾಹವುಳ್ಳಿದ್ದು ನಮಗೆ ಜೀವ ಜಲವನ್ನು ಕೊಡುವುದಕ್ಕಾಗಿ. ಆಮೆನ್. Hallelujah. So He was thirsty for giving a living water for us. ಆತನು ನೀರಡಿಕೆಯಾಗಿದ್ದನು ನಮಗೆ ಜೀವ ಜಲವನ್ನು ಕೊಡುವುದಕ್ಕೋಸ್ಕರ. Our body is there 70% water only. ನಮ್ಮ ದೇಹವು 70% ನೀರಿಂದ ತುಂಬಿರುತ್ತದೆ. If you are not eating, drinking water, you will die one day. ನೀನು ತಿನ್ನದೆ ಕುಡಿಯದೆ ಇದ್ದರೆ ಒಂದು ದಿವಸ ಸಾಯುತ್ತೀಯ. So that God has filled the living water in our lives. ಅದಕ್ಕೋಸ್ಕರ ದೇವರು ನಮ್ಮ ಜೀವನದಲ್ಲಿ ಜೀವ ಜಲವನ್ನು ತುಂಬಿಸಿದ್ದಾರೆ. He thirsty for our life to become the living water. He thirsty in that place. ಆತನು ಆ ಜಾಗದಲ್ಲಿ ನೀರಡಿಕೆಯಾಗಿದ್ದನು ನಮ್ಮ ಜೀವನದಲ್ಲಿ ಜೀವ ಜಲವಾಗುವುದಕ್ಕೋಸ್ಕರ. See what the living water is there. It is living water is every time it will be forming and giving to many. ಜೀವ ಜಲ ನಮ್ಮಲ್ಲಿದ್ದರೆ ಅದು ಎಲ್ಲರಿಗೂ ಜಲವನ್ನು ಕೊಡುತ್ತದೆ. So you thirsty for giving living water to give and supply to others. ನಮಗೆ ಜೀವ ಜಲವನ್ನು ಕೊಡುವುದಕ್ಕೋಸ್ಕರ ಆತನು ನೀರಡಿಕೆಯಾಗಿದ್ದನು ಮತ್ತು ಆ ಜೀವ ಜಲವನ್ನು ಬೇರೆಯವರಿಗೂ ಸಹ ನಾವು ಹಂಚುವುದಕ್ಕೋಸ್ಕರ. You want to be witness. ನೀನು ಸಾಕ್ಷಿಯಾಗಿರಬೇಕು. Jesus crucified for your sins and curse. Come out from the sin life and accept Jesus as the Savior and Lord. ಯೇಸು ಸ್ವಾಮಿಯು ನಿನ್ನ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಆತನ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು. ನೀನು ಆ ಪಾಪದಿಂದ ಶಾಪದಿಂದ ಹೊರಗೆ ಬಂದ ಯೇಸು ಸ್ವಾಮಿಯನ್ನು ಅಂಗೀಕರಿಸು. And sixth, he says John 19:30 says it is finished. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ
ಈ ರೀತಿ ಹೇಳಲ್ಪಟ್ಟಿದೆ, ಮುಗಿಯಿತು ಎಂಬುದಾಗಿ. What is finished? ಏನು ಮುಗಿಯಿತು? Whatever responsibility Father God said to him, he finished it. ದೇವ ಯೇಸುವಿಗೆ ಏನೆಲ್ಲಾ ಜವಾಬ್ದಾರಿಯನ್ನು ಕೊಟ್ಟಿದ್ದರೋ ಎಲ್ಲವನ್ನು ಮುಗಿಸಿದರು. The Father God given responsibility, the Son of God Jesus Christ is fulfilled, and he said finished. ತಂದೆಯು ಮಗನಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು, ಆ ಮಗನು ಆ ಜವಾಬ್ದಾರಿಯನ್ನು ಪೂರೈಸಿದರು. Whatever is having the flesh, the worldly flesh and physical flesh, ಈ ಲೋಕದ ಒಂದು ಮಾಂಸದ ರೀತಿಯಲ್ಲಿ ಇದ್ದ ಆ ಮಾಂಸ end. ಮುಗಿಯಿತು. The flesh work is dead. ಆ ಮಾಂಸದ ಒಂದು ಕೆಲಸ ಮುಗಿಯಿತು. Whatever he came in the flesh, he done everything according to the will of God. ಆ ಮಾಂಸದ ರೀತಿಯಲ್ಲಿ ಬಂದಾಗ ದೇವರ ಚಿತ್ತ ಏನೆಲ್ಲ ಇತ್ತು ಎಲ್ಲವನ್ನು ನೆರವೇರಿಸಿದರು. He shared the gospel of kingdom of God. ಒಂದು ದೇವರ ರಾಜ್ಯದ ಒಂದು ಸುವಾರ್ತೆಯನ್ನು ಆತನು ಸಾರಿದನು. And he forgiven sinners. ಪಾಪಿಗಳನ್ನು ಕ್ಷಮಿಸಿದನು. And he said, I am the way, I am the truth, I am the life. ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯವಾಗಿದ್ದೇನೆ. Turn from evil and come to me. ಕೆಟ್ಟದಿಂದ ನೀನು ಹೊರಗೆ ಬಂದು ನನ್ನ ಹತ್ತಿರಕ್ಕೆ ಬಾ. Whatever he came for this mission, for every mankind. ಎಲ್ಲರಿಗೋಸ್ಕರ, ಯಾವುದಕ್ಕೋಸ್ಕರ ಆತನು ಬಂದನು? ಮನುಷ್ಯರಿಗೋಸ್ಕರ. He said, I finished. ನಾನು ಮುಗಿಯಿತು. You are there to tell that I finished in my life everything. I am waiting for the coming Jesus. ನೀನು ಹೇಳಲು ಸಾಧ್ಯನಾ? ನಾನು ಎಲ್ಲ ಮುಗಿಸಿ ಬಿಟ್ಟೆನು, ಯೇಸು ಸ್ವಾಮಿಯ ಬರನಗೋಸ್ಕರ ನಾನು ಕಾಯುತ್ತಿದ್ದೇನೆ. You are ready today? Diamonds will go to heaven, or you meet Jesus? ನೀನು ಸಿದ್ಧವಾಗಿದ್ದೀಯಾ? ಈ ದಿನ ಮರಣಿಸಿದರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗಿ. Lift up your hands, since in the church, in everybody will lift their hand. Oh, I will meet Jesus. ಸಭೆಯಲ್ಲಿ ಕರಗಳ ಎತ್ತಿರಿ ಎಂಬುದಾಗಿ ಎಲ್ಲರೂ ಕರಗಳನ್ನು ಎತ್ತುತ್ತಾರೆ. Check your personal life, dear ones. ನಿನ್ನ ಒಂದು ಸ್ವಂತ ಜೀವನವನ್ನು ಪರೀಕ್ಷಿಸಿಕೋ ಪ್ರಿಯರೇ. You will be left alone. ನೀನು ಕೈ ಬಿಡಲ್ಪಡುತ್ತೀಯ. Be careful. ತುಂಬಾ ಜಾಗೃತಿಯಾಗಿರು. Turn to Jesus. ಯೇಸು ಸ್ವಾಮಿಯ ಕಡೆಗೆ ತಿರುಗಿಕೋ. Do whatever he said to you. ಆತನು ನಿನಗೆ ಏನೆಲ್ಲ ಮಾಡಲು ಹೇಳಿದ್ದನು ಅದನ್ನು ಮಾಡು. All this creation is God's creation. ಈ ಒಂದು ಪ್ರತಿ ಒಂದು ಸೃಷ್ಟಿ ದೇವರು ಸೃಷ್ಟಿಸಲ್ಪಟ್ಟಿದೆ. Your friends, your neighbors, whoever looking, your relatives, all people, they're God's children. ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು, ಅಕ್ಕಪಕ್ಕದಲ್ಲಿರುವವರು ಪ್ರತಿಯೊಬ್ಬರು ದೇವರ ಮಕ್ಕಳು. God has given responsibility to you. ದೇವರು ನಿನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. What that responsibility? ಏನು ಆ ಜವಾಬ್ದಾರಿ? Win the soul for the kingdom of God. ದೇವರ ರಾಜ್ಯಕ್ಕೋಸ್ಕರ ಆತ್ಮಗಳನ್ನು ನೀನು ಜಯಿಸು. Don't leave one soul also to go to hell. ಒಂದು ಆತ್ಮನನ್ನು ಸಹ ನರಕಕ್ಕೆ ಹೋಗೋದಕ್ಕೆ ಬಿಡಬೇಡ. But what mission Jesus came, what will of God Father is sent to him, he finished it. ತಂದೆಯು ಮಗನನ್ನು ಯೇಸುವನ್ನು ಯಾವ ಒಂದು ಚಿತ್ತಕ್ಕೋಸ್ಕರ ಈ ಭೂಮಿಯ ಮೇಲೆ ಕಳಿಸಿದರೋ ಆ ಚಿತ್ತವು ನೆರವೇರಿತು. You can take 6th verse is finished. 7th verse, what is it? Beautifully he says. 7ನೇ ವಚನ ಸುಂದರವಾಗಿ ಹೇಳಲ್ಪಟ್ಟಿದೆ. What it says? Luke 23:46. Father, into your hands I commit my spirit. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. Hallelujah. 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 This is the beautiful thing for you and for me. ನಿನಗೂ ಮತ್ತು ನನಗೆ ಇದು ಸುಂದರವಾಗಿ ದೇವರು ಮಾಡಿದ್ದಾರೆ. Amazingly done. ಅದ್ಭುತವಾಗಿ ಮಾಡಿದ್ದಾರೆ. What he done amazingly. ಏನು ಆತನು ಮಾಡಿದ್ದಾರೆ ಅದ್ಭುತವಾಗಿ? That is given his life. He left his spirit. He did. ಆತನ ಜೀವನವನ್ನು ನಿನಗೋಸ್ಕರ ಕೊಟ್ಟು ಬಿಟ್ಟನು. Good Friday is transform. ಶುಭ ಶುಕ್ರವಾರ ಅಂದರೆ ಒಂದು ಎಕ್ಸ್ಚೇಂಜ್, ಮಾರ್ಪಾಡು ಹೊಂದಿಕೊಳ್ಳುವುದು. Good Friday is exchanging. ಶುಭ ಶುಕ್ರವಾರ ಅಂದರೆ ಮಾರ್ಪಾಡು ಹೊಂದಿಕೊಳ್ಳುವುದು. It is cross all about. You want to put all your things upon Jesus. What all good things is there you want to take from him. ಆ ಶಿಲುಬೆಯನ್ನು ನೋಡಿ ಆತನಲ್ಲಿ ಯಾವುದೆಲ್ಲ ಒಳ್ಳೆ ಕಾರ್ಯಗಳಿದೆಯೋ ಅದನ್ನು ನೀನು ತೆಗೆದುಕೋ. ನಿನ್ನಲ್ಲಿರುವುದನ್ನೆಲ್ಲ ಆ ಶಿಲುಬೆ ಮೇಲೆ ಹಾಕಿಬಿಡು. Once you put your bad life to cross, ನಿನ್ನ ಒಂದು ಕೆಟ್ಟ ಜೀವನವನ್ನು ಆ ಶಿಲುಬೆ ಮೇಲೆ ಹಾಕಿದಾಗ and your life will be empty, no? You fill the old holy things and holy character. Take from Jesus from the cross. ಆ ನಿನ್ನಲ್ಲಿರುವ ಒಂದು ಪ್ರತಿಯೊಂದು ಕಾರ್ಯ, ಕೆಟ್ಟ ಕಾರ್ಯಗಳನ್ನು ಶಿಲುಬೆಯಲ್ಲಿ ಹಾಕಿದ ನಂತರ
ನೀನು ಏನು ಇಲ್ಲದೆ ಎಂಟಿ ಆಗಿದ್ದಾಗ ಆ ದೇವರ ಒಳ್ಳೆ ಕಾರ್ಯಗಳು ನಿನ್ನಲ್ಲಿ I will give ತೋರಿಸಲ್ಪಡುವುದು. a secret. ನಾನು ಒಂದು ರಹಸ್ಯವನ್ನು ಕೊಡುತ್ತೇನೆ. Jesus is holy. ಯೇಸು ಸ್ವಾಮಿ ಪರಿಶುದ್ಧನು, His born is holy. ಪರಿಶುದ್ಧನಾಗಿ ಹುಟ್ಟಿದನು. 33.5 years is holy. 33.5 ವರ್ಷ ಆತನು ಪರಿಶುದ್ಧನಾಗಿದ್ದನು, No sin. ಪಾಪವಿಲ್ಲ. Then why he became sinner in the cross? ಯಾಕೆ ಆತನು ಶಿಲುಬೆ ಮೇಲೆ ಪಾಪಿಯಾದನು? The punishment for only sinners. ಶಿಕ್ಷೆಯು ಬರೀ ಪಾಪ ಮಾಡಿರುವವರಿಗಷ್ಟೇ. Is it or not? ಹೌದಲ್ವಾ? Then where is their holiness? ಮತ್ತೆ ಎಲ್ಲಿ ಆ ಪರಿಶುದ್ಧತ್ವ? Where there the truth? ಎಲ್ಲಿ ಸತ್ಯ? Where there righteousness? ಎಲ್ಲಿ ನೀತಿವಂತಿಕೆ? Where it went? ಎಲ್ಲಿ ಹೋಯಿತು? My dear ones, ನನ್ನ ಪ್ರಿಯರೇ, the secret I am releasing. ರಹಸ್ಯವನ್ನು ನಾನು ಬಿಡುಗಡೆ ಮಾಡುತ್ತಿದ್ದೇನೆ. Believe you will see the glory of God. ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ. Today exchange your life. ಈ ದಿನದಲ್ಲಿ ನಿನ್ನ ಜೀವನವನ್ನು If you are watching there, if you are watching, ನೀನು ವೀಕ್ಷಿಸುತ್ತಿದ್ದರೆ come and lift up your two hands. ನಿನ್ನ ಎರಡು ಕರಗಳನ್ನು ನೀನು ಎತ್ತು. There is a holiness is waiting for you. ಪರಿಶುದ್ಧತ್ವ ನಿನಗೋಸ್ಕರ ಕಾಯುತ್ತಿದೆ. Truth is waiting for you. ಸತ್ಯ ನಿನಗೋಸ್ಕರ ಕಾಯುತ್ತಿದೆ. Righteousness is waiting for you. ನೀತಿವಂತಿಕೆ ನಿನಗೋಸ್ಕರ ಕಾಯುತ್ತಿದೆ. Comparison waiting for you. ಒಂದು ನಿನಗೋಸ್ಕರ ಒಂದು ಕನಿಕರವು ಕಾಯುತ್ತಿದೆ. The grace is waiting for you. ಕೃಪೆ ನಿನಗೋಸ್ಕರ ಕಾಯುತ್ತಿದೆ. The eternity is waiting for you. ನಿತ್ಯ ಜೀವ ನಿನಗೋಸ್ಕರ ಕಾಯುತ್ತಿದೆ. The power of God is waiting for you. ದೇವರ ಒಂದು ವಾಕ್ಯದ ಶಕ್ತಿ ನಿನಗೋಸ್ಕರ ಕಾಯುತ್ತಿದೆ. Why he became sinner? ಯಾಕೆ ಆತನು ಪಾಪಿಯಾದನು? You want to give everything to the good things to you. You want to take all your curse and your bad character upon the cross. ಎಲ್ಲಾ ಆತನಲ್ಲಿರುವ ಎಲ್ಲಾ ಒಳ್ಳೆ ಕಾರ್ಯಗಳು ನಿನಗೆ ಕೊಟ್ಟು ನಿನ್ನಲ್ಲಿರುವ ಪಾಪ ಶಾಪಗಳನ್ನು ಆತನು ಹೊತ್ತುಕೊಂಡನು. He died for your punishment. ನಿನ್ನ ಶಿಕ್ಷೆಗೋಸ್ಕರ ಆತನ ಮರಣ ಹೊಂದಿದನು. There he died means there is a one. It is pending. What you know that? ಆತನಲ್ಲಿ ಮರಣಿಸಿದರೆ ಒಂದು ಪೆಂಡಿಂಗ್ ಆಗಿದೆ. ಏನು ಗೊತ್ತಾ? What is the pending? ಏನು ಆ ಪೆಂಡಿಂಗ್? The eternally life is waiting. ನಿತ್ಯ ಜೀವವು ನಿನಗೋಸ್ಕರ If you ಕಾಯುತ್ತಿದೆ. believe you see the glory and you receive. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಮತ್ತು ನೀನು ತೆಗೆದುಕೊಳ್ಳುವೆ. If you believe you see the glory of God. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಂಡುಕೊಳ್ಳುವೆ. You receive the holy and eternally from Jesus. ಯೇಸು ಸ್ವಾಮಿಯಿಂದ ನೀನು ಒಂದು ಪರಿಶುದ್ಧತ್ವ ಮತ್ತು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀಯ. Hallelujah. 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 Still you are waiting. ನೀನು ಕಾಯುತ್ತಿದ್ದೀಯಾ? Kneel down. ಮೊಣಕಾಲೂರು. Ask God. ಯೇಸು ಸ್ವಾಮಿಯನ್ನು ಕೇಳು. Lord, ಕರ್ತನೆ, exchange my life. ನನ್ನ ಜೀವನವನ್ನು ತಂದೆಯೇ ಒಂದು ಬದಲಾವಣೆ ಹೊಂದಿಕೊಳ್ಳಲಿ. My mind setup is not good. ನನ್ನ ಒಂದು ಮೈಂಡ್ ಸರಿಯಾಗಿಲ್ಲ ದೇವರೇ. Sometimes it is Lord inspired to do sin. ಸ್ವಲ್ಪ ಸಮಯದಲ್ಲಿ ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ. Sometimes the anger will come. ಸ್ವಲ್ಪ ಸಮಯದಲ್ಲಿ ಕೋಪ ಬರುತ್ತದೆ. Sometimes Lord I feel I lost somewhere. ಸ್ವಲ್ಪ ಸಮಯದಲ್ಲಿ ನಾನು ಕಳೆದು ಹೋಗಿದ್ದೇನೆ ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. Sometimes I'll be Lord simply Lord I feel I'm bad. I'm no more good. I will cry. ಸ್ವಲ್ಪ ಸಮಯದಲ್ಲಿ ನಾನು ಒಳ್ಳೆಯವನಲ್ಲ ನಾನು ಕೆಟ್ಟವನು ಎಂಬುದಾಗಿ ನಾನೇ ಅಂದುಕೊಂಡು ಅಳುತ್ತಿರುತ್ತೇನೆ. Sometimes nobody are there to help me. ಸ್ವಲ್ಪ ಸಮಯದಲ್ಲಿ ನನಗೆ ಸಹಾಯ ಮಾಡುವವರು ಯಾರು ಇಲ್ಲ. Lord today I surrender completely to your glory. ತಂದೆ, ಈ ದಿನ ನನ್ನನ್ನು ನಾನೇ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಮಹಿಮೆಗೆ. Lord exchange me Lord I am empty right now. ತಂದೆ, ನಾನು ಖಾಲಿಯಾಗಿದ್ದೇನೆ ತಂದೆ, ನನ್ನನ್ನು ಬದಲಾವಣೆ ಹೊಂದಿಸು. You said Lord who come to cross. ನೀನು ಹೇಳಿದ್ಯಾ, ಯಾರು ಒಂದು ಶಿಲುಬೆ ಹತ್ರ ಬರುತ್ತಾರೋ, who will seek the cross they will never put into shame. ಶಿಲುಬೆಯನ್ನು ಯಾರು ಹುಡುಕುತ್ತಾರೋ ಅವರು ನಾಚಿಕೆಗೆ ಈಡಾಗುವುದಿಲ್ಲ. Lord today Lord we are coming as a family and church. ತಂದೆ, ಈ ದಿನ ನಾವು ಕುಟುಂಬವಾಗಿ ಸಭೆಯಲ್ಲಿ ಬರುತ್ತಿದ್ದೇವೆ. Exchange Lord. ತಂದೆ, ಬದಲಾವಣೆ ಹೊಂದಿಸು. This Good Friday will make Lord for world this is bad Friday but for us it's Good Friday because Lord our bad things are going away. Our punishment Lord you took, our sins you take it away. You washed away through your blood. You crucified for our Lord eternally life. Lord we want to be in death but you have given eternally life to us. ತಂದೆ, ಈ ಲೋಕಕ್ಕೆ ಇದು ಕೆಟ್ಟ ಶುಕ್ರವಾರ ಆಗಿರಬಹುದು, ಆದರೆ ನಮಗೆ ಇದು ಶುಭ ಶುಕ್ರವಾರ ಆಗಿದೆ. ಯಾಕಂದ್ರೆ ನೀವು ನನ್ನ ಪಾಪಗಳನ್ನು
ಶಾಪಗಳನ್ನು ಎಲ್ಲವನ್ನು ಹೊತ್ತುಕೊಂಡು ನಮಗೆ ತಂದೆ ಅದರಿಂದ ಬಿಡುಗಡೆಯನ್ನು ಕೊಟ್ಟು ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ಹೋಗುವಂತೆ ಮಾಡಿದ್ದೀರಿ. Thank you, Jesus. ಯೇಸು ಸ್ವಾಮಿಯೇ ನಿನಗೆ Thank you, ಧನ್ಯವಾದಗಳು. Lord. ಧನ್ಯವಾದಗಳು ಕರ್ತನೆ. Today onwards, I am not a sinner. ಈ ದಿನದಿಂದ ನಾನು ಪಾಪಿಯಲ್ಲ, Lord, I am not a liar. ನಾನು ಸುಳ್ಳುಗಾರನಲ್ಲ, I am not a worldly Lord follower. ನಾನು ಲೋಕವನ್ನು ಹಿಂಬಾಲಿಸುವವನಲ್ಲ, I don't listen for evil. ನಾನು ಕೆಟ್ಟದನ್ನು ನಾನು ಕೇಳಿಸಿಕೊಳ್ಳುವುದಿಲ್ಲ. I do good, I'll be good, Lord. ನಾನು ಒಳ್ಳೆಯದನ್ನು ಮಾಡುತ್ತೇನೆ, ಒಳ್ಳೆಯವನಾಗಿರುತ್ತೇನೆ. Because Lord, you fill all good things in me. ಯಾಕಂದ್ರೆ ನೀನು ಎಲ್ಲಾ ಒಳ್ಳೆ ಕಾರ್ಯಗಳು ನನ್ನಲ್ಲಿ ತುಂಬಿಸಿದ್ದೀಯಾ. Thank you, Lord, for your death and crucifixion for my life to give eternally. ತಂದೆಯೇ, ನಿನ್ನ ಒಂದು ಮರಣಕ್ಕೋಸ್ಕರ, ಶಿಲುಬೆಗೋಸ್ಕರ ನಿನಗೆ ಸ್ತೋತ್ರ. ಯಾಕಂದ್ರೆ ನನಗೆ ನಿತ್ಯ ಜೀವವನ್ನು ಕೊಟ್ಟಿದ್ದೀಯಾ. I give you all the glory and the power in Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಕರ್ತನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. My dear ones, ನನ್ನ ಪ್ರಿಯರೇ, never anybody will declare you are not a brainless, useless, and anything they say, you say, Jesus' grace is there upon me. ನಿನ್ನನ್ನು ಯಾರಾದರೂ ನಿನಗೆ ಒಂದು ಬುದ್ಧಿ ಇಲ್ಲವ, ಜ್ಞಾನವಿಲ್ಲವ ಎಂಬುದಾಗಿ ನಿನಗೆ ಹೇಳಿದರೆ ನೀನು ಯೇಸು ಸ್ವಾಮಿಯ ಕೃಪೆ ನನ್ನ ಹತ್ತಿರ ಇದೆ ಎಂಬುದಾಗಿ ಹೇಳು. Because His grace will exchange everything. Our bad things will change good things. ಆತನ ಕೃಪೆಯು ಎಲ್ಲವನ್ನು ಬದಲಾಯಿಸುತ್ತದೆ, ಕೆಟ್ಟದಿಂದ ಒಳ್ಳೆಯದಾಗಿ ಬದಲಾಯಿಸುತ್ತದೆ. Don't judge anyone. ಯಾರನ್ನು Honor everyone. ಎಲ್ಲರನ್ನು ಘನಪಡಿಸು, ಯಾರನ್ನು ನ್ಯಾಯ ತೀರಿಸಬೇಡ. Because Jesus' character is that. ಯಾಕಂದ್ರೆ ಯೇಸು ಸ್ವಾಮಿ ಗುಣಶೈಲಿ ಆ ರೀತಿ. Hallelujah. Hallelujah. Happy and blessed Good Friday. ಶುಭ ಶುಕ್ರವಾರ, ಆಶೀರ್ವಾದಕರವಾದ ಶುಕ್ರವಾರ. We'll see the resurrection day. It will be powerful presence. ಪುನರುತ್ಥಾನ ದಿನವನ್ನು ನಾವು ನೋಡೋಣ. ಅದು ಶಕ್ತಿ ಉಳ್ಳವಾದ ಒಂದು ಸನ್ನಿಧಿ ಇರುತ್ತದೆ. God bless you all. ದೇವರು ನಿಮ್ಮನ್ನೆಲ್ಲರೂ ಆಶೀರ್ವದಿಸಲಿ. See you on Sunday. ನಾವು ಭಾನುವಾರ ನೋಡಿಕೊಳ್ಳುவோಣ. Bye bye. Take care.